ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗಿದಿದೆ ಅಂಡ್ ನಾವೆಲ್ಲರೂ ಕೂಡ ಕೇಳೋದಕ್ಕೆ ಇಷ್ಟಪಡದೇ ಇರತಕ್ಕಂತಹ ವಿಚಾರನೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸತ್ ಫ್ರೀಕಿನ್ ರಾಲೆನ್ಸ್ ಇಸ್ ಔಟ್ ಫಾರ್ ಎ ಲಾಂಗ್ ಟೈಮ್ ಪೀರಿಯಡ್. ಏನೇನಾಯ್ತು ಇವತ್ತಿನ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ರಿಂಗ್ ಅಲ್ಲಿ ಸತ್ ಫ್ರೀಕಿನ್ ರಾಲೆನ್ಸ್ ಆಗಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಅಪ್ಡೇಟ್ ನ ಕೊಡೋದಕ್ಕೆ ಬಂದಿರ್ತಾರೆ. ಸಡನ್ ಆಗಿ ವಿಡಿಯೋ ಫುಟೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದರಲ್ಲಿ ನಮ್ಮ ಪಾಲಿಮೆನ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಕಾರ್ ಇಂದ ಇಳಿತಾ ಇರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಇಟ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಸೀದಾ ರಿಂಗಿಗೆ ಬರ್ತಾರೆ. ಅವರು ರಿಂಗಿಗೆ ಬಂದ ಕೂಡಲೇ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಒಳ್ಳೇದಾಯ್ತು ನೀವು 3 ಜನನು ಕೂಡ ಈ ಒಂದು ರಿಂಗಿಗೆ ಬಂದಿದ್ದು. ಯಾಕಂದ್ರೆ ನಾನು ಹೇಳೋದನ್ನ ನೀವು 3 ಜನ ಮುಖ್ಯವಾಗಿ ಕೇಳಿಸ್ಕೋಬೇಕಿತ್ತು. ಸೆತ್ ರಾಲೆನ್ಸ್ ಅವರು ಕ್ರೌನ್ ಜೈಲಲ್ಲಿ ಒಂದು ಬ್ಯಾಂಗರ್ ಕ್ಲಾಸಿಕ್ ಮ್ಯಾಚ್ ನ ಕೊಟ್ಟರು ಅಂಡ್ ಅದರಲ್ಲೇ ಅವರಿಗೆ ಸ್ವಲ್ಪ ಏಟ್ ಆಗಿತ್ತು. ಬಟ್ ಅದಾದ್ಮೇಲೆ ನೀವು ಕೂಡ ಅವ್ರ ಮೇಲೆ ಟರ್ನ್ ಆದ್ರಿ ಅಂಡ್ ಇದರಿಂದ ಸೆತ್ ರಾಲೆನ್ಸ್ ಅವರಿಗೆ ಈಗ ಸರ್ಜರಿಯ ಅಗತ್ಯಕತೆ ಇದೆ ಅಂಡ್ ಅದರಿಂದನೇ ಅವರು ಈಗ ಶೆಲ್ಫ್ ಅಲ್ಲಿ ಇದ್ದಾರೆ, ರಿಕವರಿ ಮೋಡ್ ಅಲ್ಲಿ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ನೀವೇ. ಜಾಸ್ತಿ ನಗೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಈಗ ಅವರು ತನ್ನ ಚಾಂಪಿಯನ್ಶಿಪ್ ನ ವೆಕೆಟ್ ಮಾಡಬೇಕಾಗಿದೆ. ಬಟ್ ಆದಷ್ಟು ಬೇಗ ಹೊಸ ಚಾಂಪಿಯನ್ ಯಾರು ಅನ್ನೋದನ್ನ ನಾನು ಕ್ರೌನ್ ಮಾಡ್ತೀನಿ. ಈಗಾಗಲೇ ಸಿಎಂ ಪಂಕ್ ಅವರು ತನ್ನ ಸ್ಪಾಟ್ ನ ಅರ್ನ್ ಮಾಡಿದ್ದಾರೆ. ಅವರು ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಅಂಡ್ ಅವರಿಗೆ ಚಾಲೆಂಜ್ ನ ಮಾಡೋದಕ್ಕೆ ನಾನು ಇವತ್ತು ಮಂಡೇ ನೈಟ್ ರಾಲಿ ಒಂದು ಬ್ಯಾಟಲ್ ರಾಯಲ್ ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಆ ಒಂದು ಬ್ಯಾಟಲ್ ರಾಯಲ್ ನ ಯಾರು ಗೆಲ್ತಾರೋ ಅವರು ಸಿಎಂ ಪಂಕ್ ಅವ್ರನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೋಸ್ಕರ ಚಾಲೆಂಜ್ ಮಾಡ್ತಾರೆ. ಸೊ ಬ್ರಾನ್ ಬ್ರೇಕರ್ ಈಗ ಆ ಒಂದು ಚಾಂಪಿಯನ್ಶಿಪ್ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರಿಗೂ ಕೂಡ ಸೇರಿದಲ್ಲ ಅಂಡ್ ನಿನಗೂ ಕೂಡ ಸೇರಿದಲ್ಲ. ಈಗ ಆ ಒಂದು ಚಾಂಪಿಯನ್ಶಿಪ್ ನ ನನಗೆ ಕೊಡು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಕೇಳ್ತಾರೆ ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಮೈಕ್ ನ ತಗೊಂಡು ನಾನೇನಾದ್ರೂ ಈ ಒಂದು ಚಾಂಪಿಯನ್ಶಿಪ್ ನ ನಿನಗೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಸೈಡಿಗೆ ಕರ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕೊಟ್ಬಿಡು ಅಂತ. ಅಂಡ್ ಮತ್ತೊಮ್ಮೆ ಆಡಮ್ ಪಿಯರ್ಸ್ ಅವರು ಕೇಳ್ತಾ ಇರ್ತಾರೆ ಆ ಒಂದು ಚಾಂಪಿಯನ್ಶಿಪ್ ನ ಈಗ ಸುಮ್ಮನೆ ನನಗೆ ಕೊಡು ಅಂತ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ನೀನ್ ಹಿಂಗೆಲ್ಲ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಕೊಡೋದಿಲ್ಲ, ನನಗೆ ರೆಸ್ಪೆಕ್ಟ್ ನ ಕೊಡು ಪ್ಲೀಸ್ ಅಂತ ಕೇಳು ಅಂತ ಹೇಳ್ತಾರೆ. ಅಂಡ್ ಆಗ ಫೈನಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ನಿನ್ನ ಬಳಿ ಇರ್ತಕ್ಕಂತಹ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ನನಗೆ ಕೊಡ್ತೀಯಾ ಪ್ಲೀಸ್ ಅಂತ ಹೇಳ್ತಾರೆ. ಅಂಡ್ ಫೈನಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಆ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಪಾಲಿಮೆನ್ ಅವರಿಗೆ ಕೊಡ್ತಾರೆ ಅಂಡ್ ನಮ್ಮ ಪಾಲಿಮೆನ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಕೊಡ್ತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಥ್ಯಾಂಕ್ಸ್ ನ ತಿಳಿಸಿ ಅಲ್ಲಿಂದ ಹೊರಟೋಗ್ತಾರೆ. ಆಡಮ್ ಪಿಯರ್ಸ್ ಅವರು ಹೋದ್ಮೇಲೆ ರಿಂಗ್ ಮೇಲ್ಗಡೆ ಪಾಲಿಮೆನ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಇರ್ತಾರೆ ಅಂಡ್ ನಮ್ಮ ಪಾಲಿಮೆನ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಕೂಡ ಅನ್ರಿಯಲ್ ನ ನೋಡ್ತಾ ಇರ್ತೀನಿ ಅಂಡ್ ನೀವೆಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರಬಹುದು ನಾನು ಯಾಕೆ ಆ ರೀತಿ ಮಾಡಿದೆ ಅಂತ. ನಿಜವಾಗ್ಲೂ ನಾನು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಜೊತೆನೇ ಇರಲಿಲ್ಲ ಅಂಡ್ ನಾನು ರಸಲ್ ಮೀನಿಯಾದಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡೋದಕ್ಕೆ, ನನ್ನ ಬೆಸ್ಟ್ ಫ್ರೆಂಡ್ ಸಿಎಂ ಪಂಕ್ ಅವರಿಗೆ ಮೋಸ ಮಾಡೋದಕ್ಕೆ ಕಾರಣ ಸೆತ್ ರಾಲೆನ್ಸ್ ಅಲ್ಲ, ಬದಲಿಗೆ ಬ್ರಾನ್ ಬ್ರೇಕರ್. ಯಾಕಂದ್ರೆ ನನಗೆ ಗೊತ್ತಿತ್ತು ಬ್ರಾನ್ ಬ್ರೇಕರ್ ಅವರು ಈ ಒಂದು ಕಂಪನಿಯ ಫ್ಯೂಚರ್ ಅಂಡ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟರ್ ಅಂತ. ಅಂಡ್ ಬ್ರಾನ್ಸನ್ ರೀಡ್ ನಿಜವಾಗ್ಲೂ ಕೂಡ ಅವನು ಬೆಟರ್ ರೋಮನ್ ರೈನ್ಸ್ ಗಿಂತ, ಯಾಕಂದ್ರೆ ಅವನು ರೋಮನ್ ರೈನ್ಸ್ ಅವ್ರನ್ನೇ ಬೀಟ್ ಮಾಡಿದ್ದಾನೆ. ಸೊ ಈಗ ಟ್ರೈಬಲ್ ಥೀಫ್ ಓವರ್ ಟ್ರೈಬಲ್ ಚೀಫ್ ಆಗಿದ್ದಾರೆ. ಇವರಿಬ್ರು ಕೂಡ ಕಂಪನಿಯ ಫ್ಯೂಚರ್ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು ಅಂಡ್ ಯಾವತ್ತೂ ಕೂಡ ಸೆತ್ ರಾಲೆನ್ಸ್ ಈ ವಿಷನ್ ನ ಲೀಡರ್ ಆಗಿರ್ಲಿಲ್ಲ. ಅಫ್ ಕೋರ್ಸ್ ಅವನು ಆಗೋದಕ್ಕೆ ಸಾಧ್ಯನೂ ಕೂಡ ಇಲ್ಲ, ಯಾಕಂದ್ರೆ ಅವನು ಕೈ ಮುರ್ಕೊಂಡು ಇದನ್ನ ಲೀಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತನ್ನ ಶೋಲ್ಡರ್ ಮೇಲ್ಗಡೆ ಈ ಒಂದು ವಿಷನ್ ನ ತಗೊಂಡೋಗೋದಕ್ಕೆ ಅವನ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಆ ರೀತಿ ಆಗಿದ್ದು. ಅಂಡ್ ಲೂಸರ್ಸ್ ಡು ನಾಟ್ ರೈಟ್ ಹಿಸ್ಟ್ರಿ, ವಿನ್ನರ್ಸ್ ರೈಟ್ ಹಿಸ್ಟ್ರಿ. ಅಂಡ್ ಈಗ ವಿನ್ನರ್ಸ್ ಗಳು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಇವರೇ ಫ್ಯೂಚರ್ ನ ಮತ್ತೊಮ್ಮೆ ಬರೀತಾರೆ ಅಂಡ್ ಅದರಿಂದನೇ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಈ ಒಂದು ಗತಿ ಬಂದಿದ್ದು. ಸೆತ್ ರಾಲೆನ್ಸ್ ಯಾವತ್ತೂ ಕೂಡ ಅವನೊಬ್ಬ ಲೀಡರ್ ಆಗಿರಲಿಲ್ಲ, ಅವನೊಬ್ಬ ಫೈಟಿಂಗ್ ಚಾಂಪಿಯನ್ ಆಗಿರಲಿಲ್ಲ, ಅವನೊಬ್ಬ ಕೋರ್ಸ್ ಆಗಿರಲಿಲ್ಲ, ಅವನ್ ಬರೀ ಲೂಸರ್ ಶೋಲ್ಡರ್ ಬಿಚ್ ಆಗಿದ್ದ ಅಷ್ಟೇ. ಸೊ ಇನ್ನು ಮುಂದೆ ಎಲ್ಲದನ್ನು ಕೂಡ ನಾವೇ ನೋಡ್ಕೋತೀವಿ ಅಂತ ನಮ್ಮ ಪಾಲಿಮೆನ್ ಅವರು ಅಫಿಷಿಯಲ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಇಂಜುರಿನ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಅಂಡ್ ಫ್ಯೂಚರ್ ಏನಿದ್ರು ಕೂಡ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಸೆಗ್ಮೆಂಟ್ ಅದ್ಭುತವಾಗಿತ್ತು ಅಂಡ್ ಒಂದು ಬ್ಯಾಡ್ ನ್ಯೂಸ್ ಕೂಡ ನಮಗೆ ಗೊತ್ತಾಗಿತ್ತು. ಸೆತ್ ರಾಲೆನ್ಸ್ ಅವರಿಗೆ ಸರ್ಜರಿಯ ಅಗತ್ಯಕತೆ ಇದೆ ಅಂಡ್ ಅದರಿಂದ ಅವರು ತನ್ನ ಚಾಂಪಿಯನ್ಶಿಪ್ ನ ವೆಕೆಟ್ ಮಾಡಿದ್ದಾರೆ ಅಂತ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ವರ್ಸಸ್ ಡ್ರ್ಯಾಗನ್ ಲೀ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ. ಲಿಟರಲಿ ಈ ಒಂದು ಮ್ಯಾಚ್ ಮಾತ್ರ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ಟೈಮ್ ಅಲ್ಲಿ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ, ನಮ್ಮ ಫಿನ್ ಬ್ಯಾಲರ್ ಅವರು ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡ್ತಾರೆ, ಎಜೆ ಸ್ಟೈಲ್ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಆ ಕಡೆ
ಜೆ ಡಿ ಮೆಕ್ಡೊನಾಗ್ ಅವರು ಡ್ರ್ಯಾಗನ್ ಲೀ ಅವ್ರನ್ನ ತಡೆಯೋದಿಕ್ಕೆ ಹೋಗ್ಬೇಕಾದ್ರೆ ಡ್ರ್ಯಾಗನ್ ಲೀ ಅವರು ಜೆ ಡಿ ಮೆಕ್ಡೊನಾಗ್ ಅವರ ಮೇಲಿಂದ ಜಂಪ್ ಮಾಡಿ ಬಂದು ಆ ಒಂದು ಫಾಲ್ ನ ತಪ್ಪಿಸ್ತಾರೆ. ಆ ಒಂದು ಸ್ಪಾಟ್ ಮಾತ್ರ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಎಜೆ ಸ್ಟೈಲ್ ಅವರಿಗೆ ಸ್ಟೈಲ್ ಕ್ಲಾಶ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ಉಲ್ಟಾ ನಮ್ಮ ಎಜೆ ಸ್ಟೈಲ್ ಅವರೇ ಫಿನ್ ಬ್ಯಾಲರ್ ಅವರಿಗೆ ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಇವತ್ತು ಡ್ರ್ಯಾಗನ್ ಲೀ ಹಾಗೆ ಎಜೆ ಸ್ಟೈಲ್ ಇಬ್ರು ಕೂಡ ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೆ ಉಸೋ ಹಾಗೆ ಜಿಮ್ಮಿ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಉಸೋ ಅವರು ಜೆ ಉಸೋಗೆ ಹೇಳ್ತಾ ಇರ್ತಾರೆ ನೀನ್ ಚೆನ್ನಾಗಿದೆಯಾ ಅಂತ. ಅಂಡ್ ಅದಕ್ಕೆ ನಮ್ಮ ಜೆ ಉಸೋ ಅವರು ಹೇಳ್ತಾರೆ ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ, ಯಾಕಂದ್ರೆ ನಾನು ಮಾಡಿರ್ತಕ್ಕಂತಹ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಾನೆ ಇದ್ದೀನಿ, ನಾನು ರೋಮನ್ ರೈನ್ಸ್ ಅವರ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಉಸೋ ಅವರು ನೀನು ಚಾಂಪಿಯನ್ಶಿಪ್ ನ ಗೆದ್ದಿದ್ದು ರೋಮನ್ ರೈನ್ಸ್ ಅವರ ಮಾತು ಕೇಳಿಯಲ್ಲ, ಬಟ್ ಚಾಂಪಿಯನ್ಶಿಪ್ ನ ಸೋತಿದ್ದು ಕೂಡ ರೋಮನ್ ರೈನ್ಸ್ ಅವರ ಮಾತು ಕೇಳಿಯಲ್ಲ, ನೀನು ಯಾರಿಗೂ ಕೂಡ ಹೆಲ್ಪ್ ಮಾಡಿ ನಿನ್ನ ಚಾಂಪಿಯನ್ಶಿಪ್ ನ ಸೋಲಿಲ್ಲ, ಬದಲಿಗೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿಲ್ಲ, ಅದಕ್ಕೋಸ್ಕರ ಒಂದು ಚಾಂಪಿಯನ್ಶಿಪ್ ನ ನೀನು ಸೋತೆ ಅಂತ. ಅಂಡ್ ಬ್ಯಾಟಲ್ ರಾಯಲ್ ಅಲ್ಲಿ ಈಗ ರೋಮನ್ ರೈನ್ಸ್ ಇಲ್ಲ, ಬದಲಿಗೆ ನೀನು ಹಾಗೆ ನಾನಿರೋದು, ಸೊ ತುಂಬಾನೇ ವರ್ಕ್ ಮಾಡೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೆ ಉಸೋ ಅವರು ಹೌದು ನೀನ್ ಹೇಳ್ತಿರೋದು ಕೂಡ ಸರಿನೇ, ಹಂಗೆ ರೋಮನ್ ರೈನ್ಸ್ ಹೇಳ್ತಿರೋದು ಕೂಡ ಸರಿನೇ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಉಸೋ ಅವರು ಓಕೆ ಇವತ್ತು ಬ್ಯಾಟಲ್ ರಾಯಲ್ ಅಲ್ಲಿ ಗೊತ್ತಾಗುತ್ತೆ ಯಾರ ಮಾತು ಸರಿ ಅಂತ, ನಿಜವಾಗ್ಲೂ ನಾವಿಬ್ರು ಕೂಡ ಸೇರ್ಕೊಂಡು ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡೋಣ, ಇವನ್ ನನ್ನನ್ನು ಕೂಡ ನೀನು ನೋಡ್ಬೇಡ, ನಿನ್ನನ್ನು ಕೂಡ ನಾನು ನೋಡ್ಬೇಡ ಅಂತ ಹೇಳಿ ಇಬ್ರು ಕೂಡ ಮತ್ತೆ ಒಂದಾಗಿದ್ದಾರೆ. ಅಂಡ್ ಬ್ಯಾಟಲ್ ರಾಯಲ್ ಗೆ ಇಬ್ರು ಕೂಡ ತಯಾರಿ ನಡೆಸ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೂಸೆವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಆ ಒಂದು ಸ್ಟಾಟಿಸ್ಟಿಕ್ ಏನಿತ್ತಲ್ಲ ಅದು ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಧ್ಯಕ್ಕೆ ನಮ್ಮ ಪ್ಯಾಂಟಾ ಅವರು ಕೂಡ ಬರ್ತಾರೆ, ಬಟ್ ನಮ್ಮ ರೂಸೆವ್ ಅವರು ಪ್ಯಾಂಟಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇನ್ನ ಒಂದು ಟೈಮಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ಬೆಲ್ಲೋಡಿಯ ಹ್ಯಾಮರ್ ಇರುತ್ತಲ್ಲ ಅದನ್ನ ತನ್ನ ಕಾಲಿಗೆ ಹಾಕೊಂಡು ರೂಸೆವ್ ಅವರಿಗೆ 619 ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ರೂಸೆವ್ ಅವರು ಅದನ್ನ ತಪ್ಪಿಸ್ಕೊಂಡು ಆ ಒಂದು ಹ್ಯಾಮರ್ ನ ತೆಗೆದು ಬಿಡ್ತಾರೆ. ಆ ಒಂದು ಹ್ಯಾಮರ್ ನ ತೆಗೆದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ರೆಫ್ರಿ ರೂಸೆವ್ ಅವ್ರನ್ನ ತಡೆದು ಬಿಡ್ತಾರೆ. ಅಂಡ್ ಆ ಒಂದು ಜಂಜಾಟದಲ್ಲಿ ನಮ್ಮ ರೂಸೆವ್ ಅವರಿಗೆ ಮತ್ತೊಮ್ಮೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲೋ ಬ್ಲೋನ ಕನೆಕ್ಟ್ ಮಾಡಿ 619 ನ ಕನೆಕ್ಟ್ ಮಾಡಿ ಇವತ್ತು ಮತ್ತೊಮ್ಮೆ ರೂಸೆವ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಚೆನ್ನಾಗಿತ್ತು. ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಎಲ್ಲೋ ನಾನು ಸೋಲಿಸ್ತೀನಿ ಬೆಕ್ಕಿ ಲಿಂಚ್ ಅಂತ ಸಿಕ್ಕಾಪಟ್ಟೆ ಹತ್ರಕ್ಕೂ ಕೂಡ ಈ ಒಂದು ಮ್ಯಾಚ್ ನ ತಗೊಂಡು ಬಂದಿರ್ತಾರೆ. ಬಟ್ ಫೈನಲಿ ನಮ್ಮ ಬೆಕ್ಕಿ ಲಿಂಚ್ ಅವರೇ ಮ್ಯಾಕ್ಸಿನ್ ಡೂಪ್ರಿ ಅವರ ಮೇಲೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಗೋ ರೀತಿ ಮಾಡಿಬಿಡ್ತಾರೆ. ಅಂಡ್ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಸೋತಿದ್ದಾರೆ. ಸೋತಾದ್ರೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಕ್ಸಿನ್ ಡೂಪ್ರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಏನೇ ಆಗಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಕ್ಸಿನ್ ಡೂಪ್ರಿ ಅವರನ್ನು ಕೂಡ ಸದ್ಯಕ್ಕೆ ಸೋಲ್ಸೋದಕ್ಕಾಗ್ತಾ ಇಲ್ಲ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಆಡಮ್ ಪಿಯರ್ಸ್ ಅವರ ಲಾಕರ್ ರೂಮ್ ಬಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಫೈನಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಾಗ್ಲನ್ನ ತೆಗೆದು ಓ ಪಾಲ್ ಎಮಿನ್ ನೀನು 45 ನಿಮಿಷದಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದೀಯಾ, ಓಕೆ ನನಗೆ ಗೊತ್ತಾಗ್ಲಿಲ್ಲ, ನಾನಿವಾಗ ಮ್ಯಾಚ್ ಕಾರ್ಡ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡಬೇಕು, ಇವತ್ತಿನ ಮೈನ್ ಇವೆಂಟ್ ನ ಒಂದು ನಂಬರ್ 1 ಕಂಟೆಂಡರ್ ಬ್ಯಾಟಲ್ ರಾಯಲ್ ಅಲ್ಲಿ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ನಾನು ತೆಗ್ದಾಕ್ತಾ ಇದ್ದೀನಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಇಲ್ಲ ಯಾಕೆ ತೆಗ್ದಾಕ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಕೇಳಿದಾಗ ಹೌದಾ ನೀನ್ ಈ ರೀತಿ ಕೇಳಿದ್ರೆ ನಾನು ಅವ್ರನ್ನ ಮತ್ತೊಮ್ಮೆ ಹಾಕೋದಿಲ್ಲ, ನಿನಗೇನಾದ್ರೂ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಆ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ಇರಬೇಕು ಅಂತ ಅನ್ಸಿದ್ರೆ ನೀನು ನನಗೆ ಪ್ಲೀಸ್ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಓಕೆ ಆಡಮ್ ಪಿಯರ್ಸ್ ಅವರೇ ಪ್ಲೀಸ್ ದಯಮಾಡಿ ನಾನು ನಿಮ್ಮ ಬಳಿ ಬೇಡ್ಕೋತಾ ಇದ್ದೀನಿ, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಆ ಒಂದು ಬ್ಯಾಟಲ್ ರಾಯಲ್ ಒಳಗಡೆ ಆಗ್ತೀರಾ ಅಂತ ಕೇಳಿದಾಗ ನಿನ್ನಿಂದ ಪ್ಲೀಸ್ ಅಂತ ಕೇಳಿ ನನಗೆ ಖುಷಿ ಏನೋ ಆಯ್ತು, ಬಟ್ ನಾನು ಅವರಿಬ್ರನ್ನು ಕೂಡ ಆ ಒಂದು ಮ್ಯಾಚ್ ಒಳಗಡೆ ಹಾಕೋದಿಲ್ಲ ಅಂತ ಸಡನ್ ಆಗಿ ಡೋರ್ನ ಕ್ಲೋಸ್ ಮಾಡ್ಕೊಬಿಡ್ತಾರೆ. ಈ ಕಡೆ ನಮ್ಮ ಪಾಲ್ ಎಮಿನ್ ಅವರು ದಿನ ಇದೇ ರೀತಿ ಆಗ್ತಾ ಇದೆಯಲ್ಲ ಅಂತ ಹಿಂದೆ ತಿರುಗಿದ ಕೂಡಲೇ ಅವ್ರ ಮುಂದೆ ಬೆಕ್ಕಿ ಲಿಂಚ್ ಅವರು ಇರ್ತಾರೆ. ಬೆಕ್ಕಿ ಲಿಂಚ್ ನೋಡಿ ನಮ್ಮ ಪಾಲ್ ಎಮಿನ್ ಅವರು ಹಾಯ್ ಬೆಕ್ಕಿ ನೀನು ಏನೇ ಹೇಳು ಕೇಳಿಸ್ಕೊ, ನಾನು ಹೇಳೋದ್ನ ಕಳೆದ ವಾರ ಅದು ನನ್ನ ಸರ್ವೈವಲ್ ವಾರ ಆಗಿತ್ತು ಅಷ್ಟೇ, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಡಿಸಿಷನ್ ಅದು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದು, ನಾನು ಅವ್ರ ಜೊತೆ ನಿಂತ್ಕೊಳ್ಳೇಬೇಕಾಗಿತ್ತು, ನಾನು ಆ ರೀತಿ ಮಾಡಲಿಲ್ಲ ಅಂದಿದ್ದರೆ ಅವರು ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡೋರು, ಈಗ ನಿನಗೆ ಒಳ್ಳೇದೇ ಆಯ್ತು ತಗೋ, ಈಗ ನೀನು ನಿನ್ನ ಮನೆಯಲ್ಲಿ ಹಾಟ್ ಹಸ್ಬೆಂಡ್ ಜೊತೆನೂ ಕೂಡ ಇರಬಹುದು ಅಂಡ್ ನನ್ನ ಜೊತೆನೂ ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಇರಬಹುದು, ನಾನು ನಿನಗೆ ಆಫರ್ನ ಕೊಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಇದೇ ರೀತಿ ಇರ್ತೀನಿ ಅಂತ ನಮ್ಮ ಪಾಲ್ ಎಮಿನ್ ಅವರು ಬೆಕ್ಕಿ ಲಿಂಚ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ಪಾಲ್ ಎಮಿನ್ ಅವರ ಟೈನ ಇಟ್ಕೊಂಡು
ಪೆಂಗ್ವಿನ್ ಕೇಳಿಸ್ಕೊ, ನಿನ್ನ ಈ ಒಂದು ಸ್ನೇಕ್ ಬುದ್ಧಿಗೆ ನಾನು ಒಳಗಾಗೋದಿಲ್ಲ. ಆ್ಯಂಡ್ ನಾನು ಯಾರನ್ನು ಕೂಡ ನಂಬೋದಿಲ್ಲ, ನನ್ನ ಹಸ್ಬೆಂಡ್ನು ಕೂಡ ನಾನು ನಂಬೋದಿಲ್ಲ. ಬಟ್ ಅವನು ನಿನ್ನನ್ನು ನಂಬಿದ್ದ ಆ್ಯಂಡ್ ಒಂದು ರೀತಿ ಅವನು ನಿನ್ನನ್ನು ಯೂಸ್ ಮಾಡ್ಕೊಂಡ ಅಂತಲೇ ಹೇಳ್ಬೋದು. ಬಟ್ ಅವನು ರಿಟರ್ನ್ ಆದಾಗ ಅವನು ನಿನಗೆ ಏನೂ ಕೂಡ ಮಾಡೋದಿಲ್ಲ, ಯಾಕಂದರೆ ನಿನ್ನಿಂದ ಅವನಿಗೆ ಏನೂ ಕೂಡ ಆಗಬೇಕಾಗಿಲ್ಲ. ಬಟ್ ನೀನು ಯಾರನ್ನ ಸಪೋರ್ಟ್ ಮಾಡ್ತಾ ಇದೆಯೋ, ಯಾವ ನೆಪೋ ಕಿಡ್ನ ಬೆಳೆಸ್ತಾ ಇದೆಯೋ, ಅವನನ್ನಂತೂ ನನ್ನ ಹಸ್ಬೆಂಡು ರಿಟರ್ನ್ ಆದಮೇಲೆ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಪಾಲಿಮಿನ್ ಅವರಿಗೆ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಏನೇ ಆಗಲಿ ಗಾಯ್ಸ್, ಈ ರೀತಿ ಚಿಕ್ಕ ಚಿಕ್ಕ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ನಮ್ಮ ಆಡಮ್ ಪಿಯರ್ಸ್ ಅವರು ರಿವೆಂಜ್ನ ತಗೊಂಡ್ರಲ್ಲ, ಬೆಳಿಗ್ಗೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಪ್ಲೀಸ್ ಅಂತ ಹೇಳ್ಸಿದ್ರು. ಆ್ಯಂಡ್ ಈಗ ನಮ್ಮ ಪಾಲಿಮಿನ್ ಅವರ ಕೈಯಲ್ಲೇ ಆಡಮ್ ಪಿಯರ್ಸ್ ಅವರು ಪ್ಲೀಸ್ ಅಂತ ಹೇಳಿಸ್ಕೊಂಡ್ರು. ಆದರೂ ಕೂಡ ಮೇನ್ ಇವೆಂಟಲ್ಲಿ ಆಗ್ತಾ ಇರ್ತಕ್ಕಂತಹ ಬ್ಯಾಟಲ್ ರಾಯಲ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ಅವ್ರನ್ನ ಪಾಲಿಮಿನ್ ಅವರ ಪ್ಲೀಸ್ ಇಂದನೂ ಕೂಡ ನಮ್ಮ ಆಡಮ್ ಪಿಯರ್ಸ್ ಅವರು ಹಾಕ್ಲಿಲ್ಲ. ಇದಾದ್ಮೇಲೆ ನಮಗೆ ರಾಕ್ಸಿನ್ ಪ್ರೀಸ್ ಹಾಗೆ ಸ್ಟೆಫನಿ ವ್ಯಾಕ್ಯಾರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಸ್ಟೆಫನಿ ವ್ಯಾಕ್ಯಾರ್ ಅವರು ವಿನ್ ಆಗ್ತಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ರಾಕೆಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ಸೇರ್ಕೊಂಡು ಸ್ಟೆಫನಿ ವ್ಯಾಕ್ಯಾರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಸ್ಟೆಫನಿ ವ್ಯಾಕ್ಯಾರ್ ಅವ್ರನ್ನ ಕಾಪಾಡೋದಕ್ಕೆ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಿಕ್ಕಿ ಬೆಲ್ಲಾ ಅವರು ಬರ್ತಾರೆ ಅಂತ. ನಿಕ್ಕಿ ಬೆಲ್ಲಾ ಅವರು ಬಂದು ಸ್ಟೆಫನಿ ವ್ಯಾಕ್ಯಾರ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸ್ಟೆಫನಿ ವ್ಯಾಕ್ಯಾರ್ ಹಾಗೆ ನಿಕ್ಕಿ ಬೆಲ್ಲಾ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರು ಬಂದು, ಇವತ್ತು ನಾವು ಮಂಡೇ ನೈಟ್ ರಾಗೆ ಎಂಟ್ರಿನ ಕೊಡಬೇಕಾದ್ರೆ ನಮ್ಮ ಬಳಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಇತ್ತು. ಅಂಡ್ ಈಗ ನೋಡಿ ನಾವು ಇವನ್ ಬ್ಯಾಟಲ್ ರಾಯಲ್ ಅಲ್ಲೂ ಕೂಡ ಎಂಟ್ರಿನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ನನ್ನ ಮಾತನ್ನ ಕೇಳಿ, ನಿಜವಾಗ್ಲೂ 2002ರಲ್ಲಿ ಒಬ್ಬ ರುಕಿ ಇದ್ದ ಬ್ರಾಕ್ ಲೆಸ್ನರ್ ಅಂತ. ಅಂಡ್ ಆಗ ಅವನು ನನ್ನ ಮಾತನ್ನ ಕೇಳ್ದ, ನನ್ನ ಮಾತನ್ನ ಕೇಳಿ ಕೇವಲ 5 ತಿಂಗಳಿಗೆ ಅವನು ರಾಕ್ ನ ಸೋಲಿಸಿ WWE ಚಾಂಪಿಯನ್ ಆದ. ಅಷ್ಟೇ ಅಲ್ಲ, 2012ರಲ್ಲಿ ಸಿಎಂ ಪಂಕ್ ನೇ ನೀವು ತಗೊಳ್ಳಿ, ಸಿಎಂ ಪಂಕ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಕೆಟ್ಟ ಭಾವನೆಯನ್ನ ಹೊಂದಿದ್ದ. ಅವನು ಚಾಂಪಿಯನ್ಶಿಪ್ ನ ಗೆದ್ದು 100 ದಿನ ಆದ ಕೂಡಲೇ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗಿದ್ದ. ಅದಾದ್ಮೇಲೆ ಅವನು ನನ್ನ ಮಾತನ್ನ ಕೇಳ್ದ. ಅಂಡ್ 400ಕ್ಕೂ ಜಾಸ್ತಿ ದಿನ ಅವನು ಚಾಂಪಿಯನ್ ಆಗಿ ಉಳಿದಿದ್ದ. ಅಂಡ್ ರೋಮನ್ ರೈನ್ಸ್ ಅವ್ರನ್ನೇ ತಗೊಳ್ಳಿ, ರೋಮನ್ ರೈನ್ಸ್ ಬಿಗ್ ಡಾಗ್ ಆಗಿದ್ದಾಗ ಎಷ್ಟು ರಸಲ್ ಮೇನಿಯಾಗಳನ್ನ ಮೇನ್ ಇವೆಂಟ್ ಮಾಡಿದ್ದ. ನಿಜವಾಗ್ಲೂ ಈಗ ಬಿಗ್ ಡಾಗ್ ನ ಯಾರು ಕೂಡ ನೆನ್ಪು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಟ್ರೈಬಲ್ ಚೀಫ್ ನ ನಾನು ಹುಟ್ಟಾಕಿದ್ದು. ಅಂಡ್ ಟ್ರೈಬಲ್ ಚೀಫ್ ನ ಆ ಒಂದು ಚಾಂಪಿಯನ್ಶಿಪ್ ರೈನ್ ನ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋತಾರೆ. ಈ ಒಂದು ಕಂಪನಿ ಅಂದ್ರೆ ಬರೀ ನೀವು ರಿಂಗ್ ಅಲ್ಲಿ ಹೋಗಿ ಮಾತಾಡೋದಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲವೊಂದಷ್ಟು ಪಾಲಿಟಿಕ್ಸ್ ಗಳನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಸೊ ನನ್ನ ಮಾತನ್ನ ನೀನು ಮೊದಲು ಕೇಳೋದನ್ನ ಕಲೀರಿ ಅಂತ ನಮ್ಮ ಪಾಲಿಮಿನ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ಅವರು ಕೂಡ ಹೌದು, ಈ ಒಂದು ಕಂಪನಿಯಲ್ಲಿ ನಮಗೆ ಕಲಿಯೋದಕ್ಕೆ ತುಂಬಾ ಇದೆ ಅಂತ ಮಾತಾಡ್ತಾ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಬ್ಯಾಟಲ್ ರಾಯಲ್ ಮ್ಯಾಚ್. ಜಿಮ್ಮಿ ಊಸೋ, ಜೇ ಊಸೋ, ಏಜೆ ಸ್ಟೈಲ್, ಡೊಮಿನಿಕ್ ಮಿಸ್ಟೀರಿಯೋ, ರೂಸೆವ್, ವೈಕಿಂಗ್ ರೈಡರ್ಸ್ ಎಲ್ಲ ಸೂಪರ್ ಸ್ಟಾರ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಇನ್ಕ್ಲೂಡಿಂಗ್ ಎಲೆ ನೈಟ್. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಬಂದು ಕಮೆಂಟ್ರಿ ಟೇಬಲ್ ಹತ್ರ ಕೂತ್ಕೋತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ಎಲಿಮಿನೇಟ್ ಕೂಡ ಆಗ್ತಾ ಹೋಗ್ತಾರೆ. ಶೇಮಿಸ್ ಇಂದ, ವೈಕಿಂಗ್ ರೈಡರ್ಸ್ ಇಂದ, ಕೋಫಿ ಕಿಂಗ್ಸ್ಟನ್, ಝೇವಿಯರ್ ವುಡ್ಸ್ ಇಂದ, ಪೆಂಟಾ, ರೂಸೆವ್ ಇಂದ ಎಲ್ಲರೂ ಕೂಡ ಎಲಿಮಿನೇಟ್ ಆಗ್ತಾ ಹೋಗ್ತಾ ಇರ್ತಾರೆ. ಅಂಡ್ ಈ ಇಡೀ ಮ್ಯಾಚ್ ಅಲ್ಲಿ ನಮ್ಮ ಜೇ ಊಸೋ ಅವರು ಕೂಡ 2 ಬಾರಿ ಎಲಿಮಿನೇಟ್ ಆಗುವಂತಹ ಟೈಮ್ ಬರುತ್ತೆ. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋನ ಪಾರ್ ಮಾಡ್ತಾ ಇರ್ತಾರೆ. ಜೇ ಊಸೋ, ನಿನ್ನನ್ನು ನಾನು ಎಲಿಮಿನೇಟ್ ಮಾಡೋದಕ್ಕೆ ಬಿಡೋದಿಲ್ಲ, ಯಾರು ಕೂಡ ನಿನ್ನನ್ನ ಎಲಿಮಿನೇಟ್ ಮಾಡಬಾರ್ದು ಅಂತ ನಮ್ಮ ಜಿಮ್ಮಿ ಊಸೋ ಅವರು 2 ಬಾರಿ ಜೇ ಊಸೋ ಅವ್ರನ್ನ ಕಾಪಾಡ್ತಾರೆ. ಈ ಒಂದು ವಿಚಾರನ ನೆನಪಲ್ಲಿ ಇಟ್ಕೊಳ್ಳಿ. ಎಂಡಿಂಗ್ ಅಲ್ಲಿ ಏಜೆ ಸ್ಟೈಲ್, ಎಲೆ ನೈಟ್, ಊಸೋಸ್ ಗಳು ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇರ್ತಾರೆ. ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಸೇರ್ಕೊಂಡು ಏಜೆ ಸ್ಟೈಲ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಏಜೆ ಸ್ಟೈಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಜಿಮ್ಮಿ ಊಸೋ ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕೆ ಎಲೆನೈಟ್ ಅವರು ಬರ್ತಾರೆ. ಎಲೆನೈಟ್ ಹಾಗೆ ಜಿಮ್ಮಿ ಊಸೋ ಇಬ್ರು ಕೂಡ ಕಾರ್ನರ್ ಅಲ್ಲಿ ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಕೂಡ ಜಗಳ ಆಡಬೇಕಾದ್ರೆ ಹಿಂದೆಯಿಂದ ನಮ್ಮ ಜೇ ಊಸೋ ಅವರು ಬಂದು ಇಬ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಲಿಟರಲಿ ಜಿಮ್ಮಿ ಊಸೋ ಅವರು 2 ಬಾರಿ ಜೇ ಊಸೋ ಅವರಿಗೆ ಹೆಲ್ಪ್ ಮಾಡಿದ್ರು ಈ ಒಂದು ಮ್ಯಾಚ್ ಅಲ್ಲಿ. ಬಟ್ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಎಲಿಮಿನೇಟ್ ಮಾಡಿಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜೇ ಊಸೋಗೆ 619 ನ ಕನೆಕ್ಟ್ ಮಾಡೋದಕ್ಕೆ ಬರ್ತಾರೆ. ಬಟ್ ಹಂಗೆ ನಮ್ಮ ಜೇ ಊಸೋ
ಉಸೋ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಈ ಒಂದು ಬ್ಯಾಟಲ್ ರಾಯಲ್ ನ ವಿನ್ ಆಗಿದ್ದಾರೆ ಅಂಡ್ ಅವರು ಈಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಜೇ ಉಸೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಜಿಮ್ಮಿ ಉಸೋ ಅವರು ನಾನ್ ನಿನಗೆ ಹೆಲ್ಪ್ ಮಾಡಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರೋ ಅನ್ನ ಡಬ್ಲ್ಯೂ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.